ಮೂರನೇ ಪ್ರತ್ಯಕ್ಷತೆ ಯಾರಿಗೆ? ಲೂಕನ ಬರೆದ ಸುವಾರ್ತೆ 24ನೇ ಅಧ್ಯಾಯ 34ನೇ ವಚನ ಓದ್ಕೊಳ್ಳೋಣ. ಒಟ್ಟಾಗಿ ಕೂಡಿಕೊಂಡಾಗ ನಿಜ. ಮೂರನೇ ಪ್ರತ್ಯಕ್ಷತೆ ಯಾರ ಜೊತೆ? 11 ಜನ ಕೂತ್ಕೊಂಡಿದ್ರಂತೆ. 11 ಜನ ಕೂತ್ಕೊಂಡು ಯೇಸು ಸ್ವಾಮಿ ಎದ್ದಿದ್ದು ನಿಜಾನೇ, ದೇ ಆರ್ ಅಕ್ಸೆಪ್ಟೆಡ್, ಅವ್ರಿಗೆ ನಂಬಿಕೆ ಇದೆ. ಆದ್ರೂ ಅವ್ರ ನಂಬಿಕೆ ಬಲವಾಗಿದ್ದಿಲ್ಲ. ಏನಾಗಿತ್ತು? ಗಲಿಬಿಲಿಯಾಗಿತ್ತು, ಸ್ಟ್ಯಾಂಡರ್ಡ್ ಆಗಿದ್ದಿಲ್ಲ. ಎಲ್ಲರೂ ಕೂಡಿದ್ರು ಕೂಡಿಲ್ದಂಗೆ ಇದ್ದಾರೆ. ಮನೆಯಲ್ಲಿ ಎಲ್ಲರೂ ಕೂಡಿರ್ತಾರೆ, ಆದರೂ ಬೇರೆ ಬೇರೆಯಾಗಿರ್ತಾರೆ. ಸಭೆಯಲ್ಲಿ ಎಲ್ಲರೂ ಒಂದಾಗಿ ಕೂತ್ಕೊಂಡಿರ್ತೀವಿ, ಆದರೆ ಬೇರೆ ಬೇರೆಯಾಗೇ ಇರ್ತಾರೆ. ನಿನ್ನ ಜೀವನದಲ್ಲಿ ಎಲ್ಲರ ಜೊತೆ ಕೂತ್ಕೊಂಡಿರ್ತೀಯ, ಆದರೆ ನಿನ್ನ ಎಲ್ಲರ ಜೊತೆ ಒಂದಾಗಿರಲ್ಲ. ಆ ಒಂದಾಗಿ ಇರದೆ ಇರುವ ನಿನ್ನ ಜ್ಞಾನವನ್ನು ಒಂದಾಗಿ ಮಾಡೋದಕ್ಕೆ ಯೇಸು ಸ್ವಾಮಿ ಪ್ರತ್ಯಕ್ಷನಾದ. ಹಲ್ಲೆಲೂಯಾ. ಒಂದಾಗಿರ್ತೀಯ ಮತ್ತು ಕುಟುಂಬ ಜೊತೆಗೆ, ಸಭೆಯ ಜೊತೆಗೆ, ಹೊರಗೆ ಜನರ ಜೊತೆಗೆ, ನಾವೆಲ್ಲೆಲ್ಲಿ ಕೆಲಸ ಮಾಡ್ತೀವಿ ಅವ್ರ ಜೊತೆಗೆ, ಅವ್ರು ಎಂಥವ್ರು ಇರಲಿ ಅವ್ರ ಜೊತೆ ನಾವು ಒಂದಾಗಿರಬೇಕು. ಯಾರಾಗಿ? ಯೇಸು ಕ್ರಿಸ್ತನ ಆಗಿರಬೇಕು ನಾವೆಲ್ಲರೂ ಕೂಡ. ಪ್ರೀತಿ ಇಲ್ಲ ಅಂತ ಅನ್ಬೇಡ್ರಿ, ಪ್ರೀತಿ ಇದೆ ಅಂತನ್ರಿ. ಪುನರುತ್ಥಾನದ ಪ್ರತ್ಯಕ್ಷತೆಯಲ್ಲಿ 12 ಪ್ರತ್ಯಕ್ಷತೆಯಲ್ಲಿ ಈ ಮೂರನೇ ಪ್ರತ್ಯಕ್ಷತೆ ತುಂಬ ಪ್ರತ್ಯೇಕವಾಗಿದೆ. ಎಲ್ಲರೂ ಕೂಡಿ ಇರ್ತಾರೆ, ಆದರೆ ಒಬ್ಬರಿಗೊಬ್ಬರಿಗೆ ಸಂಬಂಧ ಬಲವಾಗಿಲ್ಲ. ಕನ್ಫ್ಯೂಷನ್, ಎಲ್ಲರೂ ಡಿಸ್ಟರ್ಬ್ ಆಗಿದ್ದಾರೆ. ಧ್ವನಿ ತೆಗೆದುಕೊಂಡು ಮೀನು ಹಿಡಿಯೋದಕ್ಕೆ ಹೋಗ್ತೀನಂತಾನೆ ಪೇತರು. ಅವ್ರ ಜೊತೆಗೆ ಜೆಬೆದೆಯ ಮಕ್ಕಳಾಗಿರುವ ಯೋಹಾನನು ಯಾಕೋಬನು ಸಹ ಬಂದ್ಬಿಡ್ತಾರೆ. ಕೆಲವೊಂದರು ಏನೇನೋ ಮಾಡ್ತಾ ಇರ್ತಾರೆ, ಬಟ್ ಎಲ್ಲರೂ ಒಂದಾಗಿರ್ತಾರೆ, ಬಟ್ ಒಂದಾಗಿ ಒಂದು ಕೆಲಸ ಮಾಡ್ತಾ ಇಲ್ಲ. ಈಗ ಯೇಸು ಸ್ವಾಮಿ ಕೆಲಸ ಏನು? ಎಲ್ಲರೂ ಒಂದಾಗಿದ್ದೀರಾ, ಒಂದು ಕೆಲಸ ನೀವು ಮಾಡ್ತಾ ಇಲ್ಲ. ಈಗ ಎಲ್ಲರೂ ಒಂದಾಗಿದ್ರೆ ಒಂದೇ ಕೆಲಸ ಮಾಡ್ರಿ. ಆಮೆನ್, ಹಲ್ಲೆಲೂಯಾ. ಅಲ್ಲಿ ಪ್ರತ್ಯಕ್ಷತೆ ಆಗ್ತಾರೆ. ಯಾರ ಜೊತೆ? ಪೇತ್ರನ ಜೊತೆ. ಪೇತ್ರನೇ, ನನ್ನ ಪ್ರೀತಿ ಮಾಡ್ತಾ ಇದೀಯಾ?